ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಈ ವಿಡಿಯೋದಲ್ಲಿ ಒಂದು ಹೊಸ ಮನೆಯನ್ನು ತೋರಿಸ್ತಾ ಇದ್ದೀನಿ ನಿಮಗೋಸ್ಕರ. ಫ್ರೆಂಡ್ಸ್, ಇದು ಅಂದ್ರಳ್ಳಿ ಬಸ್ ಸ್ಟಾಪಿಂದ, ಅಂದ್ರಳ್ಳಿ ಹಳ್ಳಿಮರ ಬಸ್ ಸ್ಟಾಪಿಂದ, ಇಲ್ಲಾಂದರೆ ಅಂದ್ರಳ್ಳಿ ಪೆಟ್ರೋಲ್ ಬಂಕ್ ಬಸ್ ಸ್ಟಾಪಿಂದ ವಾಕಬಲ್ ಡಿಸ್ಟೆನ್ಸ್ ಇದೆ. ಇದು ಚಿಕ್ಕ ಸಿದ್ದರಾಮಯ್ಯ ಬಡಾವಣೆಯಲ್ಲಿದೆ, ನೋಡ್ಬೋದು ನೀವು. ಫ್ರೆಂಡ್ಸ್, ಈ ಮನೆ ರೆಂಟೆಡ್ ಪರ್ಪೋಸು ಪ್ಲಸ್ ಓನ್ ಆಗಿರೋಕ್ಕೆ ಅಂತ ಬಯಸೋರು ಈ ಮನೇನ ಚೂಸ್ ಮಾಡ್ಬೋದು. ಇಲ್ಲಾಂದರೆ ಬರೀ ರೆಂಟೆಡ್ಗೆ ಅಂತ ಬೇಕು ಅನ್ನೋರು ಚೂಸ್ ಮಾಡ್ಬೋದು. ಯಾಕಂದರೆ ತುಂಬ ಬಸ್ ಸ್ಟಾಪ್ಗೆ ತುಂಬ ಹತ್ರ ಇದೆ. ನೋಡ್ಬೋದು ಫ್ರೆಂಡ್ಸ್, ಇದು 30 ಫೀಟ್ ರೋಡು. ಬಸ್ ಸ್ಟಾಪಿಂದ ಮೇನ್ ರೋಡಿಂದ ಒಳಗಡೆಗೆ 30 ಫೀಟ್ ರೋಡ್ ಮಾಡಿದ್ದಾರೆ. ಫ್ರೆಂಡ್ಸ್, ಈ ಬಿಲ್ಡಿಂಗು 2030 ಸೌತ್ ವೆಸ್ಟ್ ಕಾರ್ನರು. ಗ್ರೌಂಡಲ್ಲಿ ಅಂಗಡಿ ಮನೆ ಇದ್ದಾವೆ. ಒಂದು ಅಂಗಡಿ ಮನೆ ಇದೆ. ಫಸ್ಟಲ್ಲಿ 2 BHK, ಸೆಕೆಂಡಲ್ಲಿ 2 BHK, ಥರ್ಡಲ್ಲಿ ಸಿಂಗಲ್ BHK ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದು ಅಂಗಡಿ ಮನೆ, 2 ಶಟರ್ ಕೊಟ್ಟಿದ್ದಾರೆ. ಬೇಕಾದ್ರೆ ಇದನ್ನು 2 ಪಾರ್ಟ್ ಕೂಡ ಮಾಡ್ಕೊಬೋದು. ಈಗ ಜಸ್ಟ್ 1 ಪಾರ್ಟ್ ಮಾತ್ರ ಇದೆ ನೋಡಿ ಫ್ರೆಂಡ್ಸ್. ಈ ಕಡೆ ವೆಸ್ಟ್ ಫೇಸಿಂದ ವ್ಯೂ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಬಿ ಖಾತಾ, ಕ್ಲಿಯರ್ ಟೈಟಲ್ ಇದೆ. ಡಾಕ್ಯುಮೆಂಟ್ಸು ಪಕ್ಕ ಇದೆ ನೋಡಿ. ಈ ಕಡೆ ಕಾರ್ನರಿಂದ ತೋರಿಸ್ತಾ ಇದ್ದೀನಿ. ಈ ರೋಡು ಅಷ್ಟೇ ಆಲ್ಮೋಸ್ಟ್ 20 ಫೀಟ್ ರೋಡ್ ಇದೆ. ಮನೆ ಮುಂದೆ ರೋಡು 20 ಫೀಟ್ ರೋಡ್ ಇದೆ. ಇದು 15 to 20 ಫೀಟ್ ರೋಡು ನೋಡಿ ಫ್ರೆಂಡ್ಸ್. ಇದು ಈ ಕಡೆ ಕಾರ್ನರಿಂದ ತೋರಿಸ್ತಾ ಇದ್ದೀನಿ. ಗ್ರೌಂಡು, ಫಸ್ಟು, ಸೆಕೆಂಡು, ಥರ್ಡು, ಒಟ್ಟು 4 ಫ್ಲೋರ್ ಇದೆ. ಫ್ರೆಂಡ್ಸ್, ಇದು ವೆಸ್ಟ್ ಸೈಡ್ಗೆ 30 ಫೀಟು, ಸೌತ್ ಸೈಡ್ಗೆ 20 ಫೀಟು, ಟೋಟಲ್ 600 ಸ್ಕ್ವೇರ್ ಫೀಟ್ ಇರೋ ಮನೆ ಇದು. ಬಿಲ್ಡಪ್ ಏರಿಯಾ ಬಂದ್ಬಿಟ್ಟು 2100 ನೋಡ್ತಾ ಇರ್ಬೋದು ನೀವು ನೋಡಿ. ಇದು ವೆಸ್ಟ್ ಸೈಡಿಂದ ವ್ಯೂ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದ್ರ ಪಕ್ಕದಲ್ಲಿ ಕೂಡ ಇನ್ನೊಂದು ಮನೆ ರನ್ನಿಂಗಲ್ಲಿದೆ. ಇನ್ನೂ ಸ್ಟಿಲ್ ಇಂಟೀರಿಯರ್ ನಡೀತಾ ಇದೆ. ಅದು ಕೂಡ ಸೇಲ್ಗೆ ಇದೆ. ನಾನು ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋದಲ್ಲಿ ಅದನ್ನು ವಿಡಿಯೋ ಮಾಡಿ ನನ್ನ ಚಾನಲಲ್ಲಿ ತೋರಿಸ್ತೀನಿ. ಅದಕ್ಕೆ ಮುಂಚೆ ಇದನ್ನು ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇದು 30/12 ಪಾರ್ಕಿಂಗ್ ಕೊಟ್ಟಿದ್ದಾರೆ. ಆರಾಮಾಗಿ 2 ಕಾರು, ಒಂದು 4 ಬೈಕು ನಿಲ್ಲಿಸ್ಬೋದು. ಕಾವೇರಿ ವಾಟರ್ ಕನೆಕ್ಷನ್ಗೆ ಅಂತ ಪೈಪ್ಲೈನ್ ಎಲ್ಲ ಆಗಿದೆ. ಇನ್ನೂ ಕಾವೇರಿ ವಾಟರ್ ಬಂದಿಲ್ಲ, ಜಸ್ಟ್ CMC ವಾಟ್ರು ಬರ್ತಾ ಇದೆ. ನೋಡ್ಬೋದು ನೀವು. ವಾಲ್ ಟೈಲ್ಸ್ ಒಳ್ಳೆ ಕ್ರೀಮ್ ಕಲರ್ದು ಒಳ್ಳೆ ಚೆನ್ನಾಗಿರೋದನ್ನು ಸೆಲೆಕ್ಟ್ ಮಾಡಿದ್ದಾರೆ. ಗುಡ್ ಲುಕ್ಕಿಂಗ್ ಆಗಿದೆ ನೋಡಿ ಫ್ರೆಂಡ್ಸ್. ದೇವ್ರ ಮೂಲೆಯಲ್ಲಿ ಸಂಪ್ನ ಮಾಡಿದ್ದಾರೆ ವಾಸ್ತು ಪ್ರಕಾರ. ಕೆಳಗಡೆ ಸಿಲಿಂಡರ್ ಇಡೋಕ್ಕೆ ಅಂತ ಪ್ರಾವಿಷನ್ಸ್ ಕೂಡ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇದು ಸೌತ್ ಈಸ್ಟ್ ಕಾರ್ನರ್ ಹೌಸು. ನಾರ್ತ್ ಫೇಸ್ ಡೋರಿಂಗ್ ಇರೋ ಮನೆ. ಎಲ್ಲ ನಾರ್ತ್ ಫೇಸ್ ಡೋರಿಂಗ್ ಇರೋ ಮನೆಗಳು ಇದ್ದಾವೆ ನೋಡಿ. ಈ ಕಡೆಯಿಂದನೂ ತೋರಿಸ್ತಾ ಇದ್ದೀನಿ ಪಾರ್ಕಿಂಗ್ ಇದನ್ನು ವ್ಯೂ. ಫ್ರೆಂಡ್ಸ್, ಅಂದ್ರಳ್ಳಿ ಎಲ್ಲಿ ಬರುತ್ತೆ ಅಂತ ಕೆಲವೊಂದು ವ್ಯೂವರ್ಸ್ ಕೇಳ್ತಾ ಇದ್ದಾರೆ. ಅಂದ್ರಳ್ಳಿ ಬಂದ್ಬಿಟ್ಟು ಈ ಕಡೆ ಮಾಗಡಿ ರೋಡಿಂದ 3 ಕಿಲೋಮೀಟ್ರು, ಪೀನ್ಯಾಸ್ ಸೆಕೆಂಡ್ ಸ್ಟೇಜಿಂದ 3 ಕಿಲೋಮೀಟ್ರು, ಸುಂಕದ ಕಟ್ಟೆಯಿಂದ ಒಂದು 3 ಕಿಲೋಮೀಟ್ರು, ಲಗ್ಗೆರೆಯಿಂದ ಒಂದು 5 ಕಿಲೋಮೀಟ್ರು, ಈ ಕಡೆ ನಾಗಸಂದ್ರ ಮೆಟ್ರೋ ಸ್ಟೇಷನಿಂದ ಒಂದು 7 ಕಿಲೋಮೀಟ್ರು, ತುಮಕೂರು ರೋಡ್ ಮೇನ್ ರೋಡಿಂದ ಒಂದು 6 ಕಿಲೋಮೀಟ್ರು, ಈ ಕಡೆ ಕೆಂಗೇರಿಯಿಂದ ಒಂದು 18 ಕಿಲೋಮೀಟ್ರು, ಮೆಜೆಸ್ಟಿಕ್ಕಿಂದ ಒಂದು
14 ಕಿಲೋಮೀಟ್ರು, ವೈಟ್ ಫೀಲ್ಡಿಂದ ಒಂದು 40 ಕಿಲೋಮೀಟ್ರು, ಈ ಕಡೆ ಬನ್ನೇರುಘಟ್ಟೆಯಿಂದ 30 ಕಿಲೋಮೀಟ್ರು ಈ ಥರ ಇದೆ ನೋಡಿ ಫ್ರೆಂಡ್ಸ್. ಇದು ಒಳ್ಳೆ ಡೆವಲಪ್ಮೆಂಟ್ ಏರಿಯಾ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಇಲ್ಲಿ ಚೂಸ್ ಮಾಡ್ತಾ ಇದ್ದಾರೆ. ಇದು ಮೇಯ್ನ್ ಇಲ್ಲಿ ಇನ್ನು ಇದ್ರ ಪಕ್ಕದಲ್ಲಿ ಡಿ ಗ್ರೂಪ್ ಬಡಾವಣೆ, ಡಿ ಗ್ರೂಪ್ ಎಂಪ್ಲಾಯೀಸ್ ಬಡಾವಣೆ ಇದೆ. ಅದು ತುಂಬ ಅಫಿಷಿಯಲ್ ಆಗಿರೋ ಬಡಾವಣೆ. ಸೊ ಇಲ್ಲಿ ಒಳ್ಳೆ ಡೆವಲಪ್ಮೆಂಟಿಂದ ಇಲ್ಲಿ ಮನೆಗಳು ತುಂಬ ಇದ್ದಾವೆ. ಅದರಲ್ಲಿ ನಾನು ಒಂದನ್ನು ತೋರಿಸ್ತಾ ಇದ್ದೀನಿ. ಆಮೇಲೆ ಇದ್ರ ನಿಯರೆಸ್ಟು ಮಾಲ್ಗಳು ಯಾವ್ಯಾವ ಅಂದರೆ ವಿಷನ್ ಸಿನಿಮಾಸು, ಲೂಲು ಮಾಲು, ಗೋಪಾಲನ್ ಮಾಲ್ಗಳಿದ್ದಾವೆ. ಆಮೇಲೆ ಡಿ ಮಾರ್ಟ್ ಕೂಡ ಒಂದು 3 ಕಿಲೋಮೀಟ್ರ್ ಅಂತರದಲ್ಲಿ ಇದೆ ನೋಡಿ ಫ್ರೆಂಡ್ಸ್. ಫಸ್ಟ್ ಫ್ಲೋರಲ್ಲಿ 2 BHK ಮನೆಯನ್ನು ತೋರಿಸ್ತಾ ಇದ್ದೀನಿ. ವೆಲ್ ಗ್ರಾನೈಟ್ ಫ್ಲೋರಿಂಗ್ ಇದೆ ನೋಡಿ. ಇದು ಟಿ ವಿ ಕ್ಯಾಬಿನು, ಒಂದು 56 ಇಂಚು ಇಲ್ಲಾಂದರೆ 60 ಇಂಚ್ ಟಿ ವಿನ ಆ ಸೆಂಟ್ರು ಸ್ಕ್ವೇರ್ ಇದರಲ್ಲಿ ಹಾಕ್ಬೋದು ನೋಡಿ. ಈ ಕಡೆಯಿಂದ ವ್ಯೂ ತೋರಿಸ್ತಾ ಇದ್ದೀನಿ. ವೆಲ್ POP ಕೂಡ ಮಾಡಿದ್ದಾರೆ, ಸಖತ್ತಾಗಿ ಲುಕ್ ಕೊಡ್ತಾ ಇದೆ. ಒಳ್ಳೆ ಲೈಟ್ ಸೆಟ್ಟು ಎಲ್ಲ ಚೆನ್ನಾಗಿದೆ. ಫ್ರೆಂಡ್ಸ್ ಇದು ಬಿ ಖಾತಾ ವೆಲ್ ಕ್ಲಿಯರ್ ಟೈಟಲ್ ಇದೆ. ಲೋನ್ ಕೂಡ ಆಗುತ್ತೆ. ನಿಮ್ಗೆ ಯಾರಾದರೂ ಲೋನ್ ಬೇಕು ಅನ್ನೋರು ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಲೋನ್ ಕೂಡ ನಾವು ಕೊಡಿಸ್ತೀವಿ. ಆಮೇಲೆ ಮನೆ ಕೂಡ ಸೇಲ್ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಇದು. ಆಮೇಲೆ ಫ್ರೆಂಡ್ಸ್ ನಾನು 8ರಿಂದ 8 ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆವರೆಗೂ ಅವೈಲೇಬಲ್ ಇರ್ತೀನಿ. ನಿಮಗೇನೇ ನಾನು ವಿಡಿಯೋದಲ್ಲಿ ತಿಳಿಸಿರಲ್ಲ, ಅದು ಇನ್ನೂ ಏನೇ ಡೌಟ್ ಇದ್ರೂ ನನಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿ ತಿಳ್ಕೊಳ್ಳಿ. ಆಮೇಲೆ ನಿಮಗೆ ಏನಾದರೂ ಮನೆ ಇಷ್ಟ ಆಯಿತು ಅಂದ್ರೆ ಒಂದು ಸರಿ ವಿಸಿಟ್ ಮಾಡಿ ಕುಂತು ಮಾತಾಡಿ ಆಮೇಲೆ ಬೇಕಾದ್ರೆ ಫೈನಲ್ ಡಿಸಿಷನ್ ತೊಗೊಳ್ಳಿ. ಯಾಕಂದರೆ ಮೊದಲೇ ನಾವೇನನ್ನ ರೇಟು ಜಾಸ್ತಿ ಹೇಳಿ ಅದಕ್ಕೆ ಫೈನಲ್ ಆಗೋಗ್ಬೇಡ್ರಿ. ಬಂದು ಕುಂತು ಮಾತಾಡಿ ಫೈನಲ್ ಡಿಸಿಷನ್ ತೊಗೊಳ್ರಿ ಫ್ರೆಂಡ್ಸ್. ಈ ಮನೆಯ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,10,00,000 ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಇದೆ. ಅದಕ್ಕೆ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದು, ಬಂದು ಕುಂತು ಮಾತಾಡಿ ಆಮೇಲೆ ಡಿಸಿಷನ್ ತೊಗೊಳ್ಳಿ ಅಂತ ಕೇಳ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಈಗ ತೋರಿಸ್ತಾ ಇದ್ದೀನಿ ನೋಡಿ. ಅಡುಗೆ ಮನೆ ಕಿಚನ್ ರೂಮ್ನ ತೋರಿಸ್ತಾ ಇದ್ದೀನಿ. ಲಾಫ್ಟು, ಕಿಚನ್, ವಾರ್ಡ್ರೋಬ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ನೋಡಿ, ಇದು ಫಸ್ಟ್ ಫ್ಲೋರಲ್ಲಿ 2 BHK ಇರೋ ಮನೆ ತೋರಿಸ್ತಾ ಇರೋದು. ಇದರಲ್ಲಿ ಫಸ್ಟ್ ಬೆಡ್ರೂಮ್ನು ತೋರಿಸ್ತಾ ಇದ್ದೀನಿ. ವೆಲ್ ವಾರ್ಡ್ರೋಬ್ಸ್ ಕೂಡ ಆಗಿದೆ. ಗಾಳಿ ಬೆಳಕಿಗೂ ತೊಂದರೆ ಇಲ್ಲ. ಇದು ವೆಸ್ಟ್ ಫೇಸಿಂದ ಗಾಳಿ ಬೆಳಕು ಗೆ ಕಿಟಕಿ ಕೊಟ್ಟಿದ್ದಾರೆ, 3 ಪಾನ್ ಕಿಟಕಿನ. ಬನ್ನಿ ನೆಕ್ಸ್ಟು ಇನ್ನೊಂದು ಬೆಡ್ರೂಮ್ ತೋರಿಸ್ತೀನಿ ನೋಡಿ. ಇಲ್ಲಿ ವಾಶ್ ಬೇಸಿನ್ ಕೊಟ್ಟಿದ್ದಾರೆ. ಆಮೇಲೆ ವಾಷಿಂಗ್ ಮಿಷಿನ್ಗೆ ಅಂತ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ. ಅಲ್ಲಿ ಹೊರಗಡೆ ಹಾಲಲ್ಲಿ ಒಂದು ಕಾಮನ್ ಬಾತ್ರೂಮ್ ಮಾಡಿದ್ದಾರೆ. ವೆಸ್ಟರ್ನ್ ಟೈಪ್ ಟಾಯ್ಲೆಟ್ ಕೊಟ್ಟಿದ್ದಾರೆ. SS ವಾಟರ್ ಫಿಟ್ಟಿಂಗ್ಸ್ ಇದ್ದಾವೆ. ನೋಡಿ, ಇದು 2ನೇ ಬೆಡ್ರೂಮು. ಇದು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ಇದ್ರಾಗೆ. ಫ್ರೆಂಡ್ಸ್, ವಿಡಿಯೋನ ಪೂರ್ತಿ ನೋಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಆದರೆ ಏನೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆಮೇಲೆ ಬೆಲ್ ಬಟನ್ ಐಕನ್ನ ಕ್ಲಿಕ್ ಮಾಡಿ ದಯವಿಟ್ಟು.
ನೋಡಿ ಫ್ರೆಂಡ್ಸ್, ಇದು ಅಟ್ಯಾಚ್ ಬಾತ್ರೂಮ್ನ ತೋರಿಸ್ತಾ ಇದ್ದೀನಿ. ಬ್ಲ್ಯಾಕ್ ಕಲರ್ ಟೈಲ್ಸ್ 2x4 ವೆಟ್ರಿಫೈಡ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಇದು ನಿಯರೆಸ್ಟ್ ಸ್ಕೂಲ್ಸು ಅನುಪಮಾ ಸ್ಕೂಲು, ನವೋದಯ ವಿದ್ಯಾಕೇಂದ್ರ, ಸೌತ್ ಏಷ್ಯನ್ ಅಕಾಡೆಮಿ, ಸೊ ಈ ಥರ ಸ್ಕೂಲ್ಗಳಿದ್ದಾವೆ. ಒಳ್ಳೆ ಡೆವಲಪ್ಮೆಂಟ್ ಏರಿಯಾ, ವಾಕಬಲ್ ಡಿಸ್ಟೆನ್ಸಲ್ಲೇ ಕಮರ್ಷಿಯಲ್ ಪ್ಲೇಸಸ್ ಕೂಡ ಇದ್ದಾವೆ. ಹತ್ತಿರದಲ್ಲೇ ಡಿ ಮಾರ್ಟ್ ಕೂಡ ಇದೆ. ಬನ್ನಿ ಇವಾಗ ಸೆಕೆಂಡ್ ಫ್ಲೋರಲ್ಲಿ ಇನ್ನೊಂದು 2 BHK ಮನೆನ ತೋರಿಸ್ತೀನಿ. ಆಲ್ಮೋಸ್ಟ್ ರೆಡಿ ಟು ಮೂವ್. ನೀವು ಒಂದ್ಸರಿ ಚೂಸ್ ಮಾಡಿದ್ರೆ ನೆಕ್ಸ್ಟ್ ಯಾವುದೇ ರೀತಿಯ ಕೆಲಸಗಳು ಇರೋದಿಲ್ಲ, ನೀವು ಯಾವ ಬೇಕಾದರೂ ಬರ್ಬೋದು. ನೋಡಿ ಫ್ರೆಂಡ್ಸ್, ಇಲ್ಲೂ ಕೂಡ POP ಒಳ್ಳೆ ಡಿಸೈನ್ ಕೊಟ್ಟಿದ್ದಾರೆ. ಒಳ್ಳೆ ಲೈಟಿಂಗ್ಸ್ ಕೂಡ ಇದೆ ಇಲ್ಲೂ. ಆಲ್ಮೋಸ್ಟ್ ಫಸ್ಟ್ ಫ್ಲೋರಲ್ಲಿ ಹೆಂಗಿದೆಯೋ ಅದೇ ಥರನೇ ಬೆಡ್ರೂಮ್, ಅದೇ ಥರನೇ ಈ ಮನೆ ಕೂಡ ಸೇಮ್ ಟು ಸೇಮ್ ಇದೆ. ವಾಸ್ತು ಪ್ರಕಾರ ಅಡುಗೆ ದೇವ್ರ ಮನೆ ಕೂಡ ಇದೆ. ನೋಡಿ, ಅಡುಗೆ ಮನೆಯಲ್ಲಿ ಗಾಳಿ ಬೆಳಕಿಗೆ ಅಂತ ರೈಟ್ ಸೈಡ್ ಕಿಟಕಿ ಕೊಟ್ಟಿದ್ದಾರೆ. ನೋಡಿ, ಇದು ದೇವ್ರ ಮನೆ. ದೇವ್ರ ಮನೆಗೆ ಗಣೇಶ ಸಿಂಬಲ್ ಇರೋದು ಚಿತ್ರ ಇದೆ. ನೋಡಿ, ಅಡುಗೆ ಮನೆಯಲ್ಲಿ ಲಾಫ್ಟ್ಸು, ಕಿಚನ್ ಲಾಫ್ಟ್ಸು, ಆಮೇಲೆ ಕಿಚನ್ ವಾರ್ಡ್ರೋಬ್ಸ್ ಎಲ್ಲ ಅವೈಲಬಲ್ ಇದೆ. ನೋಡಿ ಫ್ರೆಂಡ್ಸ್, ಇದು ವಾಶ್ ಬೇಸಿನ್, ಇದು ಕಿಚನ್. ಇದು ನೋಡಿ, ಇದು ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ಇಲ್ಲಿ 2 ಬೆಡ್ರೂಮ್ ಇರೋ ಮನೆ ಕೂಡ ಇದು. ಇಲ್ಲೂ ಅಷ್ಟೇ ವಾರ್ಡ್ರೋಬ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಇದರದ್ದು ಮೆಜರ್ಮೆಂಟ್ ಇನ್ನೊಂದು ಸರಿ ಹೇಳ್ತೀನಿ ಫ್ರೆಂಡ್ಸ್. 20-30 600 ಸ್ಕ್ವೇರ್ ಫೀಟು, ಗ್ರೌಂಡು ಸಿಂಗಲ್ BHK, ಗ್ರೌಂಡು, ಪಾರ್ಕಿಂಗು, ಅಂಗಡಿ ಮನೆ ಇದೆ. ಫಸ್ಟ್ ಫ್ಲೋರಲ್ಲಿ 2 BHK, ಸೆಕೆಂಡ್ ಫ್ಲೋರಲ್ಲಿ 2 BHK, ಮೇಲೆ ಟಾಪ್ ಫ್ಲೋರಲ್ಲಿ, ಥರ್ಡ್ ಫ್ಲೋರಲ್ಲಿ ಸಿಂಗಲ್ BHK. ಟೋಟಲ್ 2100 ಬಿಲ್ಡಪ್ ಏರಿಯಾ. ನೋಡಿ ಫ್ರೆಂಡ್ಸ್, ಈಗ ಸೆಕೆಂಡ್ ಫ್ಲೋರಲ್ಲಿರೋ ಬಾತ್ರೂಮ್ ತೋರಿಸ್ತಾ ಇದ್ದೀನಿ. ಕಾಮನ್ ಬಾತ್ರೂಮ್ ಇದು. ಒಂದಕ್ಕೆ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ಒಂದು ರೂಮ್ಗೆ. ಫ್ರೆಂಡ್ಸ್, ಈ ಏರಿಯಾದಲ್ಲಿ ನಿಮಗೇನಾದರೂ ಸೈಟ್ ಬೇಕು ಅಂದರೂ ಕೂಡ ನಾನು ನಿಮಗೆ ಕೊಡಿಸ್ತೀನಿ. ಅದಕ್ಕೆ ನಿಮಗೆ ಯಾರಿಗೆ ಸೈಟ್ ಮೇಲೆ ಇಂಟ್ರೆಸ್ಟ್ ಇದ್ದರೂ ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಆಮೇಲೆ ಇದ್ರ ಪಕ್ಕದಲ್ಲೇ ಡಿ ಗ್ರೂಪ್ ಎಂಪ್ಲಾಯೀಸ್ ಲೇಔಟ್ ಕೂಡ ಇದೆ. ಅಲ್ಲೂ ಕೂಡ ನನಗೆ ಕಾಂಟ್ಯಾಕ್ಟ್ಸ್ ಇದ್ದಾವೆ, ಸೈಟ್ಗಳಿದ್ದಾವೆ. ನೀವು ಯಾರಾದರೂ ಬೇಕು ಅಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ನನ್ನ ವಿಡಿಯೋದಲ್ಲಿ ಕೆಳಗಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ಅಟ್ಯಾಚ್ ಬಾತ್ರೂಮ್ನ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದು B ಖಾತಾ, ಕ್ಲಿಯರ್ ಟೈಟಲ್ ಇದೆ, ಜನರಲ್ ಪ್ರಾಪರ್ಟಿ. ಬನ್ನಿ ಈಗ ಥರ್ಡ್ ಫ್ಲೋರ್ ಹೋಗೋಣ.
ನೋಡಿ ಫ್ರೆಂಡ್ಸ್, ಇದು ಗ್ರಾನೈಟ್ ಟೂ ಲೇಯರ್ ಗ್ರಾನೈಟ್ನ ಹಾಕಿದ್ದಾರೆ. ಸೊ ಆವಾಗ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಫ್ರೆಂಡ್ಸ್, ಇದು ಮೇಲ್ಗಡೆ ಮಳೆ ನೀರು ಬೀಳ್ದಂಗಿರಲಿ ಅಂತ ಹೆಂಚು ಕೂಡ ಫಿಟ್ ಮಾಡಿದ್ದಾರೆ. ಅದು ತುಂಬ ಲುಕ್ ಕೂಡ ಕೊಡುತ್ತೆ. ನೋಡಿ ಫ್ರೆಂಡ್ಸ್, ಅಂದ್ರಳ್ಳಿ ವ್ಯೂನ ತೋರಿಸ್ತಾ ಇದ್ದೀನಿ. ಈ ಬಿಲ್ಡಿಂಗಿಂದ ತುಂಬಾ ಡೆವಲಪ್ ಆಗಿರೋ ಏರಿಯಾ, ಒಳ್ಳೆ ಕಮರ್ಷಿಯಲ್ ಏರಿಯಾ ಕೂಡ. ನಿಮಗೆ ಯಾವುದೇ ಎಲ್ಲ ಮಾಲು, ಸ್ಕೂಲ್ಸು, ಕಾಲೇಜಸ್ ಬಂದ್ಬಿಟ್ಟು ಆಚಾರ್ಯ ಬಿ ಸ್ಕೂಲ್ ಕಾಲೇಜ್ ಇದೆ. ಆಮೇಲೆ ಈಸ್ಟ್ ವೆಸ್ಟ್ ಕಾಲೇಜ್ ಇದೆ. ಈ ಕಡೆ ದೊಡ್ಡಣ್ಣ ಸ್ಕೂಲ್ ಕೂಡ ನಿಯರೆಸ್ಟ್ ಇದೆ. ಆಮೇಲೆ ಸೌಂದರ್ಯ ವಿದ್ಯಾಮಂದಿರ ಕೂಡ ಇದೆ. ನೋಡಿ ಫ್ರೆಂಡ್ಸ್, ಇದು ಟಾಪ್ ಫ್ಲೋರಿಂದ ರೋಡ್ನ ತೋರಿಸ್ತಾ ಇದ್ದೀನಿ. ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಇರೋ ಮನೆ ಇದು. ರೆಂಟೆಡ್ ಪ್ಲಸ್ ಓನ್ಗೆ ಇರೋಕ್ಕೆ ಅಂತ, ಪ್ಲಸ್ ರೆಂಟೆಡ್ಗೆ ಬಯಸೋರು ಕೂಡ ಈ ಮನೆನ ಚೂಸ್ ಮಾಡ್ಬೋದು. ಅಂಗಡಿ ಮನೆ ಆಲ್ಮೋಸ್ಟ್ ಒಂದು 12,000ದಿಂದ 15,000 ರೂಪಾಯಿ ಬಾಡಿಗೆ ಬರುತ್ತೆ. ಫಸ್ಟ್ ಫ್ಲೋರ್ 2 BHK ಮನೆ ಒಂದು 12,000 ರೂಪಾಯಿ, ಸೆಕೆಂಡ್ ಫ್ಲೋರ್ 2 BHK ಒಂದು 12,000 ರೂಪಾಯಿ. ಆಮೇಲೆ ಟಾಪ್ ಫ್ಲೋರಲ್ಲಿ ಥರ್ಡ್ ಫ್ಲೋರಲ್ಲಿ ಸಿಂಗಲ್ BHK ಒಂದು 4,000ರಿಂದ 5,000 ರೂಪಾಯಿ. ಟೋಟಲ್ 12 3 36 ಪ್ಲಸ್ ಒಂದು 5,000, ಒಂದು 40,000 ಓನರ್ ಬರೀ ರೆಂಟೆಡ್ಗೆ ಅಂತ ನೋಡಿದ್ರು 40,000 ರೆಂಟ್ ಬರೋ ಬಿಲ್ಡಿಂಗ್ ಇದು. ಬರೀ ಓನರ್ಗೆ ಇತ್ಕೊಂಡು ರೆಂಟ್ಗೆ ಅಂದರೆ ಆಲ್ಮೋಸ್ಟ್ ಒಂದು 30,000 ಕೂಡ 100% ಬರುತ್ತೆ. ನೋಡ್ಬೋದು ನೀವು. ಥರ್ಡ್ ಫ್ಲೋರಲ್ಲಿ ಸಿಂಗಲ್ BHK ಮನೆಯನ್ನು ತೋರಿಸ್ತಾ ಇದ್ದೀನಿ. ಇದು ಓಪನ್ ಕಿಚನ್ ವಿತ್ ಸಿಂಗಲ್ ಬೆಡ್ರೂಮ್ ಇದೆ. ರೆಂಟೆಡ್ಗೆ ಮಾತ್ರ ಯಾವುದೇ ಮೋಸ ಇಲ್ಲ ಈ ಏರಿಯಾದಲ್ಲಿ. ಯಾಕಂದರೆ ಸರ್ಕಲ್ಗೆ ಬಸ್ ಸ್ಟಾಪ್ಗೆ ತುಂಬಾ ಹತ್ತಿರ ಇರೋ ಮನೆ ಇದು. ನೋಡಿ ಫ್ರೆಂಡ್ಸ್, ಈ ಸಿಂಗಲ್ ಬೆಡ್ರೂಮಲ್ಲಿ ಕೂಡ ವಾರ್ಡ್ರೋಬ್ಸ್ ಎಲ್ಲ ಆಗಿದೆ. ನೀವು ಮೇಲಕ್ಕೆ ಎತ್ಕೊಂಡು ಹೋಗಬೇಕು ಮಾಡಬೇಕು ಅನ್ನೋ ಯಾವುದೇ ರಿಸ್ಕು ಏನೂ ಇಲ್ಲ. ಎಲ್ಲ ಅವರೇ ಪ್ರೊವೈಡ್ ಮಾಡಿದ್ದಾರೆ. ನೀವು ಎಷ್ಟೇ ಬಟ್ಟೆಗಳು ಏನೇ ಇದ್ರೂ ಆರಾಮಾಗಿ ಇಟ್ಕೊಬೋದು. ಈಗ ಯಾವುದೇ ಬಿಲ್ಡಿಂಗ್ ನೋಡಿ, ಯಾವುದೇ ಮನೆ ನೋಡಿ ಆಲ್ಮೋಸ್ಟ್ ಎಲ್ಲ ವಾರ್ಡ್ರೋಬ್ಸ್ ಎಲ್ಲ ಆಗೋಗಿರುತ್ತೆ. ಏನೇ ಎತ್ಕೊಂಡೋಗೋ ಪರಿಸ್ಥಿತಿ ಇರಲ್ಲ. ನೋಡಿ ಫ್ರೆಂಡ್ಸ್, ಇದರಲ್ಲೂ ವಾಷಿಂಗ್ ಮಿಷಿನ್ಗೆ ಅಂತ ಪ್ರೊವಿಷನ್ಸ್ ಕೊಟ್ಟಿದ್ದಾರೆ. ಈ ಕಡೆ ಬಾತ್ರೂಮಲ್ಲಿ ವಾಶ್ ಬೇಸಿನ್ ಪ್ಲಸ್ ವೆಸ್ಟರ್ನ್ ಟೈಪ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದಾರೆ. ಎಲ್ಲ SS ವಾಟರ್ ಫಿಟ್ಟಿಂಗ್ಸ್ನ ಕೊಟ್ಟಿದ್ದಾರೆ. ತುಂಬ ಅಫಿಷಿಯಲ್ ಆಗಿ ಮನೇನ ಕಟ್ಟಿದ್ದಾರೆ. ನೋಡಿ, ಇಲ್ಲಿ ಏನಾದರೂ ಪಾರ್ಟಿ ಗೀಟಿ ಆರಾಮಾಗಿ ಮಾಡ್ಕೊಬೋದು. ನೋಡಿ ಫ್ರೆಂಡ್ಸ್, ಥರ್ಡ್ ಫ್ಲೋರಿಂದ ನಿಮಗೆ ವ್ಯೂ ತೋರಿಸ್ತಾ ಇದ್ದೀನಿ. ಫುಲ್ ಡೆವಲಪ್ ಆಗಿರೋ ಏರಿಯಾ ಇದು. ನೋಡಿ, ಮೇಲೆ ಟಾಪ್ ವಾಟರ್ ಟ್ಯಾಂಕ್ ಇರೋ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಕೂಡ ನಿಮಗೆ ವ್ಯೂನ ತೋರಿಸ್ತೀನಿ. ನೋಡಿ, ಆಲ್ಮೋಸ್ಟ್ ಇಡೀ ಬೆಂಗಳೂರೇ ಕಾಣುತ್ತೆ ಈ ಫ್ಲೋರಿಂದ. ಓಕೆ ಫ್ರೆಂಡ್ಸ್, ನಿಮ್ಗೆ ಏನೇ ಡೌಟ್ಸ್ ಇದ್ದರೂ, ಇನ್ನೂ ಏನೇ ಇನ್ಫಾರ್ಮೇಷನ್ ಬೇಕಂದರೂ ಜಸ್ಟ್ ನನಗೆ ಕಾಲ್ ಮಾಡಿ. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ನಾನು ಅವೈಲೇಬಲ್ ಇರ್ತೀನಿ. ಏನಾದರೂ ಫೋನ್ ಪಿಕ್ ಮಾಡಲಿಲ್ಲ ಅಂದರೆ ನಾನು ಕಾಲಲ್ಲಿ ಬ್ಯುಸಿ ಇರ್ತೀನಿ. ಅದಕ್ಕೆ ನಾನು ಫೋನ್ ಪಿಕ್ ಮಾಡೋಕ್ಕಾಗಲ್ಲ. ದಯವಿಟ್ಟು ಅದಕ್ಕೆ ಬೇಜಾರು ಮಾಡ್ಕೊಬೇಡಿ. ಹಂಗೂ ಏನಾದ್ರು ಮಿಸ್ ಕಾಲ್ ಆಗಿದರೆ ನಾನು ಜಸ್ಟ್ ನಿಮಗೆ ಮತ್ತೆ ರಿಪೀಟ್ ಕಾಲ್ ಮಾಡ್ತೀನಿ ನಾನು. ಆವಾಗ ನೀವು ನಿಮಗೇನೇ ಡೌಟ್ಸ್ ಇದ್ರೂ ಕೇಳಿ ತಿಳ್ಕೊಬೋದು.
ಆಮೇಲೆ ಫ್ರೆಂಡ್ಸ್, ನೀವು ಬರೋಕ್ಕೆ ಮುಂಚೆ ಯಾವುದೇ ಬಿಲ್ಡಿಂಗ್ ನೋಡೋಕ್ಕೆ ವಿಸಿಟ್ ಮಾಡೋಕ್ಕೆ ಮುಂಚೆ ನನಗೆ 1 ಅವರ್ ಮುಂಚೆ ಕಾಲ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.